ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿಯವರು ಲಕ್ಷ್ಮಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಲಕ್ಷ್ಮಕ್ಕ, ನಮ್ಮ ಸಾಹೇಬ್ರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ, ಆದರೆ ಅವ್ರಿಗೆ ಬುದ್ಧಿ ಇಲ್ಲ. ಎದೆಗೆ ಚಾಕು ಬಿದ್ದಿದೆ, ಗಾಯ ಆಗಿದೆ, ಮನೇಲಿ ರೆಸ್ಟ್ ಮಾಡೋಣ ಅನ್ನೋದು ಬಿಟ್ಟು ಕೋರ್ಟಿಗೆ ಹೋಗಿದಾರಲ್ಲ ಅಂತ ಹೇಳಿದಾಗ ಲಕ್ಷ್ಮಿ ಅವರು, ಹೋದ್ರೆ ಹೋಗ್ಲಿ ಬಿಡು ಭೂಮಿ, ಅವ್ರು ಹೋದ್ರೆ ನಿನಗ್ಯಾಕೆ ನೋವಾಗುತ್ತೆ? ಅಲ್ಲ, ಅವ್ರಿಗೆ ಬೈದ್ರೆ ನಿನಗೆ ಯಾಕೆ ಬೇಜಾರಾಗುತ್ತೆ? ಭೂಮಿ, ನನಗೆ ಯಾಕೋ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನಿಸ್ತಾ ಇದೆ. ಸಾಹೇಬ್ರನ್ನ ನಮ್ಮೋರು ಅಂತ ಅನ್ಕೊಳೋದು ತಪ್ಪಾಗುತ್ತೆ. ನಿನ್ನ ಬಗ್ಗೆ ಅವ್ರು ಕಾಳಜಿ ಮಾಡೋದು, ಅವ್ರ ಬಗ್ಗೆ ನೀನು ಕಾಳಜಿ ಮಾಡೋದು, ಇದು ಯಾಕೋ ನನಗೆ ನಾಟಕದ ಮದುವೆ ಅಂತ ಅನಿಸ್ತಾ ಇಲ್ಲ ಭೂಮಿ. ಅವತ್ತು ಸಾಹೇಬ್ರಿಗೆ ಚಾಕು ಹಾಕಿದ್ದಾರೆ ಅಂತ ಅಂದಾಗ ನೀನು ಹೇಗೆ ನಡ್ಕೊಂಡೆ ಗೊತ್ತಾ ಭೂಮಿ? ಒಬ್ಬ ಕಾಯ ವಾಚ ಮನಸ ಹೆಂಡತಿ ನಡ್ಕೊಳ್ತಾಳಲ್ಲ, ಆ ರೀತಿನೇ ನಡ್ಕೊಂಡೆ. ಈಗ ಭೂಮಿ, ಲಕ್ಷ್ಮಕ್ಕ ಹಾಗೆಲ್ಲ ಏನೂ ಇಲ್ಲ. ನೀವಿಷ್ಟನ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅವರಿಗೆ ಚಾಕು ಹಾಕಿರೋದನ್ನು ಕೇಳಿ ಒಬ್ಬ ಮಾನವೀಯತೆ ಹೆಣ್ಣಾಗಿ ನಾನು ಆ ರೀತಿ ನಡ್ಕೊಂಡೆ ಅಷ್ಟೇ. ಪಾಪ ಅವ್ರ ಮನೆಯವ್ರಿಗೆ ಎಷ್ಟು ಕಷ್ಟ ಆಗಬೇಕು ಅನ್ನೋದನ್ನು ನೆನೆಸ್ಕೊಂಡು ಆ ರೀತಿ ನಡ್ಕೊಂಡೆ. ಸಾಹೇಬ್ರು ನಮ್ಮ ಅಮ್ಮನ್ನ ಬಿಡಿಸ್ತಾರೆ, ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಒಪ್ಕೊಂಡಿದ್ದಾರೆ. ಅವ್ರಿಗೆ ಏನಾದರೂ ಆದರೆ ನನಗೆ ತೊಂದರೆ ಅಲ್ವ ಲಕ್ಷ್ಮಕ್ಕ, ಅದಕ್ಕೆ ಆಗಿ ನಡ್ಕೊಂಡೆ ಅಂತ ಭೂಮಿ ಹೇಳ್ತಾಳೆ. ಅಜಿತ್ ಅವರು ಮನೆ ಬರ್ತಾರೆ. ಆಗ ಭೂಮಿ, ಹೋಗಿದ್ದ ಕೆಲಸ ಏನಾಯಿತು ಅಂತ ಹೇಳಿದಾಗ ಅಜಿತ್ ಅವರು, ಫುಲ್ಲು ಸಕ್ಸಸ್, ಆ ಭದ್ರನ್ನ ಅರೆಸ್ಟ್ ಮಾಡಾಯಿತು ಅಂತ ಹೇಳಿದಾಗ ಭೂಮಿ, ಹಾಗಾದರೆ ನಮ್ಮಮ್ಮನ್ನ ಬಿಡಿಸ್ತೀರಾ ಅಲ್ವಾ ಅಂತ ಹೇಳಿದಾಗ ಅಜಿತ್ ಅವರು, ನಾನು ಯಾವಾಗಲೂ ಹೇಳ್ತಾ ಇದ್ದೆ ಭದ್ರ ಒಬ್ಬ ಸುಪಾರಿ ಕಿಲ್ಲರ್ ಅಷ್ಟೇ, ಅವನಿಂದೆ ದೊಡ್ಡ ಕ್ರಿಮಿನಲೇ ಇದ್ದಾರೆ ಅಂತ. ಆದರೆ ಅವ್ರ ಅದೃಷ್ಟ ಚೆನ್ನಾಗಿದೆ, ಯಾವಾಗಲೂ ತಪ್ಪಿಸ್ಕೊತಾ ಇದ್ದಾರೆ. ಆದರೆ ಐ ಪ್ರಾಮಿಸ್ ಯು, ಅವ್ರನ್ನ ನಾನು ಹಿಡಿತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ದೇವಯಾನಿ ಅವರು ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳ